ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ HSTR, GPSTR, PSTRಗೆ ಸಂಬಂಧಪಟ್ಟಂತೆ ಎಲ್ಲ ಸಿಲೆಬಸ್ಸನ್ನು ಹೊಸದಾಗಿ ಬಿಡಲಾಗಿದೆ. ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಅಂಶಗಳನ್ನು ಏನೇನಿದೆ ಅಂತೇಳಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪೇಪರ್ 1ಗೆ ಸಂಬಂಧಪಟ್ಟಂತೆ HSTR ಪೇಪರ್ 1ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಈ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನು ಯಾರು ವಾಚ್ ಮಾಡಿಲ್ಲ, ವಾಚ್ ಮಾಡಿ. ಹಾಗೆ ಪೇಪರ್ 2 ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕನ್ನಡ ಲ್ಯಾಂಗ್ವೇಜನ್ನು ಸಂಬಂಧಪಟ್ಟಂತೆ ಬರೆಯೋರಿದ್ದೀರಾ ಅವರಿಗೆ ಆಗಿ ಏನಾಗುತ್ತೆ, ಈ ಒಂದು ಪೇಪರ್ 2ಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಪೇಪರ್ 2 ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಲಿಕ್ಕೆ ಏನೆಲ್ಲ ಸಿಲೆಬಸ್ಸನ್ನು ಕೊಡಲಾಗಿದೆ ಅಂತೇಳಿ ನೋಡೋಣ. ಪೇಪರ್ 2 AM ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂತೇಳಿ ಹೈಸ್ಕೂಲ್ ಟೀಚರ್ಗೆ ಕರಿತಾ ಇದ್ದಾರೆ. ಹಾಗಾಗಿ ಕನ್ನಡದಲ್ಲಿ ಏನಿದೆ ಅಂತಂದರೆ ನೋಡಿ, ಸಬ್ಜೆಕ್ಟಲ್ಲಿ ಇಷ್ಟು ಅಂತ ಅನಿಸುತ್ತೆ, ಬಟ್ ಸಿಲೆಬಸ್ಸು ವಾಸ್ಟ್ ಇದೆ, ತುಂಬ ವಾಸ್ಟ್ ಇದೆ ಸಿಲೆಬಸ್ಸು. ನೋಡ್ಲಿಕ್ಕೆ ಮಾತ್ರ ಒಂದು ಪೇಜಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ತುಂಬ ಸಿಲೆಬಸ್ ವಾಸ್ಟ್ ಇರೋದ್ರಿಂದ ಹೆಚ್ಚಿನ ಒಂದು ಅಭ್ಯಾಸ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೋಡ್ತಾ ಹೋಗೋಣ ಏನೇನೆಲ್ಲ ಇದೆ ಅಂತೇಳಿ. ಕನ್ನಡ ಸಾಹಿತ್ಯ ಚರಿತ್ರೆ, ಪಂಪ ಪೂರ್ವಯುಗ, ಪಂಪ ಯುಗದ ಸಾಹಿತ್ಯ ಮತ್ತು ಸ್ವರೂಪ, ಹಾಗೆ ಕವಿಗಳು, ಹಾಗೆ ಹರಿಹರ ಯುಗ, ಹರಿಹರ ಯುಗದ ವಚನಕಾರರು, ಹರಿಹರ ಯುಗದ ಕವಿಗಳು ಹಾಗೂ ಹರಿಹರ ಯುಗದ ಚಂಪು ಕವಿಗಳು, ಹಾಗೆ ಕುಮಾರವ್ಯಾಸ ಯುಗ, ಕುಮಾರವ್ಯಾಸ ಯುಗದ ವೈದಿಕ ಸಾಹಿತ್ಯ, ಕವಿಗಳು, ದಾಸ ಸಾಹಿತ್ಯ, ಮೈಸೂರು ಅರಸರ ಕಾಲದ ಕವಿಗಳು, ಜೈನ ಕವಿಗಳು, ವಚನ ಸಾಹಿತ್ಯ. ನೆಕ್ಸ್ಟ್ ಆಧುನಿಕ ಯುಗ, ಆಧುನಿಕ ಯುಗದಲ್ಲಿ ಆರಂಭ ಕಾಲ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ, ಹಾಗೆ ಸ್ತ್ರೀವಾದಿ ಸಾಹಿತ್ಯ, ಕಾದಂಬರಿ, ಸಣ್ಣ ಕತೆ, ವಿಮರ್ಶೆ, ನಾಟಕ ಮತ್ತು ಆಧುನಿಕ ಕಾವ್ಯ. ನೆಕ್ಸ್ಟ್ ನೋಡಿ, ಭಾರತೀಯ ಕಾವ್ಯ ಮೀಮಾಂಸೆ 2ನೇ ಅಧ್ಯಾಯ. ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಕುರಿತಾಗಿ ಗಮನಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಭರತನ ನಾಟ್ಯಶಾಸ್ತ್ರ, ಅಲಂಕಾರ, ರೀತಿ ಪ್ರಸ್ಥಾನಗಳು, ಧ್ವನಿ ಪ್ರಸ್ಥಾನ, ಧ್ವನಿ ಅಂತರ್ಭಾವವಾದಿಗಳು, ಕವಿ ಕಾವ್ಯ ಸಹೃದಯ, ಹಾಗೆ ಕವಿತೆಯ ಆಕಾರ ಪರಿಕರಗಳು, ಕಾವ್ಯ ಪ್ರಯೋಜನ, ರಸ, ಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿ, ಹಾಗೆ ಗುಣೀಭೂತ ವ್ಯಂಗ್ಯ, ವ್ಯಂಜನ ವಿಚಾರ, ಭಾವ ವಿಭಾವ ಅನುಭವ, ರಸಾನುಭವ, ರಸ ಪ್ರಭೇದಗಳು, ಶಾಂತರಸ, ಔಚಿತ್ಯ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳು. ಇದಿಷ್ಟು ಸೆಕೆಂಡ್ ಲೆಸನ್ನು. ನೋಡಿ, ನೋಡ್ಲಿಕ್ಕೆ ಎಷ್ಟು ಕಡಿಮೆ ವಿಷಯ ಅನಿಸುತ್ತೆ, ಅಷ್ಟು ಡೆಪ್ತಾಗಿ ಓದುವಂಥ ವಿಚಾರಗಳು ಇದಾಗಿರುತ್ತೆ. ಅಷ್ಟೊಂದು ವಿಚಾರಗಳನ್ನು ಇದರಲ್ಲಿ ಅಡಗಿಸಿದ್ದಾರೆ. ಹಾಗಾಗಿ ಇಷ್ಟು ವಿಚಾರಗಳು ಭಾರತೀಯ ಕಾವ್ಯ ಮೀಮಾಂಸೆ ಒಳಗಡೆ ಇರ್ತಕ್ಕಂಥ ಪ್ರಮುಖ ಅಂಶಗಳಾಗಿದೆ. ನೆಕ್ಸ್ಟ್ ನೋಡಿ, ಹೊಸಗನ್ನಡ ಮತ್ತು ಹೊಸಗನ್ನಡ ವ್ಯಾಕರಣ. ಇದರಲ್ಲಿ ಅಕ್ಷರ ಪ್ರಕರಣ, ಸಂಧಿ ಪ್ರಕರಣ, ಸ್ವರ ಸಂಧಿ, ವ್ಯಂಜನ ಸಂಧಿ, ದ್ವಿತ್ವ, ಶಿಥಲ ದ್ವಿತ್ವ, ದೇಶೀಯ ಪ್ರಕರಣದಲ್ಲಿ ದೇಶಿ ಶಬ್ದ ಪ್ರಕರಣದಲ್ಲಿ ಮೂಲ ಶಬ್ದಗಳು, ನಿಷ್ಪನ್ನ ಶಬ್ದಗಳು, ಕೃದಂತ ತದ್ದಿತಾಂತ ಸಮಾಸಗಳು. ನೆಕ್ಸ್ಟ್ ನೋಡಿ, ಅನ್ಯ ದೇಶ ಪ್ರಕರಣದಲ್ಲಿ ಸಮ ಸಂಸ್ಕೃತ, ತತ್ಸಮ, ತದ್ಭವ, ಪ್ರಾಕೃತ. ನಾಮ ಪ್ರಕರಣದಲ್ಲಿ ನಾಮಪದ, ಲಿಂಗ, ವಚನ, ವಿಭಕ್ತಿ, ಆಗಮಗಳು. ಕ್ರಿಯಾಪದ ಪ್ರಕರಣ, ಇದರಲ್ಲಿ ಮುಖ್ಯವಾಗಿ ಕ್ರಿಯಾರೂಪಗಳು, ಅಪೂರ್ಣ ಕ್ರಿಯಾಪದಗಳು. ಅವ್ಯಯ ಪ್ರಕರಣದಲ್ಲಿ ಅವ್ಯಯ ವಿಧಗಳು. ನೆಕ್ಸ್ಟ್ ನೋಡಿ, ಪ್ರಯೋಗ ಪ್ರಕರಣ, ಇದರಲ್ಲಿ ವಿಭಕ್ತಿ ಪಲ್ಲಟ, ವಚನ ಪಲ್ಲಟ, ವಿಶೇಷಣದ ಪ್ರಯೋಗ, ಕ್ರಿಯಾಪದ ಪ್ರಯೋಗ, ಹಾಗೆ ಅವ್ಯಯ ಪ್ರಯೋಗ ಮತ್ತು ದ್ವಿರುಕ್ತಿ. ಇದಿಷ್ಟು ಹೊಸಗನ್ನಡ ಮತ್ತು ಹೊಸಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ನಡದಲ್ಲಿರ್ತಕ್ಕಂಥ ಸಿಲೆಬಸ್ ಆಗಿದೆ. ನೆಕ್ಸ್ಟ್ 4th ಲೆಸನ್ ನೋಡಿ, ಛಂದಸ್ಸು. ಛಂದಸ್ಸಿನಲ್ಲಿ ಗಣ, ಪ್ರಾಸ ಮತ್ತು ಯತಿಗೆ ಸಂಬಂಧಪಟ್ಟಂತೆ ಗಮನಿಸಬೇಕಾಗುತ್ತೆ. ಹಾಗೆ ವರ್ಣವೃತ್ತಗಳು, ಸಮವೃತ್ತ, ಅರ್ಧ ಸಮವೃತ್ತ, ಮಾತ್ರಾಗಣ, ಷಟ್ಪದಿ, ಕಂದ ಮತ್ತು ರಗಳೆ, ಅಂಶಗಣದಲ್ಲಿ ಲಲಿತ ರಗಳೆ, ಉತ್ಸಾಹ ರಗಳೆ ಮತ್ತು ಅಕ್ಕರಿಕೆ, ತ್ರಿಪದಿ, ಮದನವತಿ, ಏಳೆ, ಸಾಂಗತ್ಯ. ಇದಿಷ್ಟು
ಛಂದಸ್ಸಿನಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ನೋಡಿ ಅಲಂಕಾರ. ಅಲಂಕಾರದಲ್ಲಿ ಶಬ್ದಾಲಂಕಾರ, ಅದರೊಳಗಡೆ ಮತ್ತೆ ಅನುಪ್ರಾಸ, ಯಮಕ ಮತ್ತು ಚಿತ್ರಕವಿತ್ವ. ಅರ್ಥಾಲಂಕಾರ, ಅದರಲ್ಲಿ ಉಪಮ, ರೂಪಕ, ದೀಪಕ, ದೃಷ್ಟಾಂತ, ಉತ್ಪ್ರೇಕ್ಷೆ, ಅರ್ಥಾಂತರನ್ಯಾಸ, ಶ್ಲೇಷೆ ಮತ್ತು ಸ್ವಭಾವೋಕ್ತಿ. ಇದಿಷ್ಟು ಅಂಶಗಳನ್ನು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತೀವಿ. ಸ್ನೇಹಿತರೆ, ಇದಿಷ್ಟು ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಿಸಿದಂತಹ ಒಂದು ಸಿಲೆಬಸ್ ಆಗಿರುತ್ತೆ. ಮುಖ್ಯವಾಗಿ ಇದನ್ನ ನೋಡ್ಲಿಕ್ಕೆ ಮಾತ್ರ ಇಷ್ಟೇ ಸಿಲೆಬಸ್ ಅಂತ ಅನಿಸುತ್ತೆ. ತುಂಬ ವಾಸ್ಟ್ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಅಪ್ ಟು PU ವರೆಗೂ ನೋಡಿಕೊಂಡ್ರು ಏನೂ ಲಾಸ್ ಇಲ್ಲ. ಹಾಗಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೇಸಿಕ್ ಬುಕ್ಸ್ಗಳನ್ನು ಸ್ಟಡಿ ಮಾಡಿ ನೆಕ್ಸ್ಟು PU ಬುಕ್ಸ್ಗಳನ್ನು ಕೂಡ ಒಂದಷ್ಟು ಸ್ಟಡಿ ಮಾಡಿದರೆ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಹಾಗೆ ಒಂದಷ್ಟು ಗ್ರಾಮರ್ಗೆ ಬೇರೆ ಬೇರೆ ಬುಕ್ಸ್ಗಳನ್ನು ಕೂಡ ರೆಫರ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ HSTRಗೆ ಇಟ್ಟಿರ್ತಕ್ಕಂಥ ಹೊಸ ಸಿಲೆಬಸ್ ಆಗಿದೆ. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗಾಗಿ ಇಷ್ಟೇ ಇರೋದ್ರಿಂದ ಈ ಸಿಲೆಬಸ್ಸು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಸ್ಟಡಿ ವೆಲ್ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ